ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋ ಈಗಾಗಲೇ ನೋಡಿದ್ದೀರ. ಸೊ ಕಂಟಿನ್ಯೂ ವಿಡಿಯೋ ಇದು. ಸೊ ಆಶಿ ಡ್ಯಾನ್ಸ್ ಇದು. ಸೊ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ದೀಪಾವತಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತುತೆ. ಸೊ ದೀಪ ಕಾರ್ಯಕ್ರಮ ಆದಮೇಲೆ ಸಭಾ ಕಾರ್ಯಕ್ರಮ ತುಂಬ ಹೊತ್ತು ತನಕ ಇತ್ತು. ಸೊ ಅಲ್ಲಿವರೆಗೆ ನಮಗೆ ಅಲ್ಲಿ ಕೂತ್ಕೊಂಡು ಮಗು ಕೂತ್ಕೊಳ್ಳಿಕ್ಕೆ ಬಿಡ್ತಿರಲಿಲ್ಲ, ಆಶಿಕನ ತಂಗಿ. ಸೊ ಹಾಗಾಗಿ ನಾವು ಆಚೆ ಸೈಡ್ ಬಂದು ಫನ್ನಿ ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ, ಸ್ನ್ಯಾಪ್ ಮಾಡ್ತಿದ್ವಿ. ಕಷ್ಟ ಅಂತ ಅನಿಸಿಬಹುದು, ಆದರೆ ಮಕ್ಕಳ ಆಟ ಮತ್ತೆ ಮಕ್ಕಳ ಹಾಡಿನ ಮಧ್ಯದಲ್ಲಿ ಮರೆತು ಹೋಯಿತು. ಸೊ ಮಕ್ಕಳ ಪ್ರಾರ್ಥನೆ ಮೂಲಕ ಈಗ ಮೊದಲಿಗೆ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ವಾರ ಶುಕ್ರವಾರ 2024ನೇ ಸರಿಯ ಮಾರ್ಚ್ ತಿಂಗಳ 29ನೇ ದಿನ. ಈ ದಿನ ಎಲ್ಲರಿಗೂ ಶುಭವಾಗಲಿ. ರಾಮ್ ರಾಮ್. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಓಡಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಆಗಿದೆ ಹೆಗ್ಗಣವು ಆಚೆ ಈಚೆ ಓಡಿದೆ. ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಹೌದು ಈಗ ತುಂಬ ಜಾಸ್ತಿ ಆಗಿದೆ. ನನಗೆ ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ.
ಉಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು, ಶಾಲೆಗೆ ಹೋಗಲು ಒಂದೇ ಬಸ್ಸು, ಒಂದೇ ಅಡ್ರೆಸ್ಸು, ನಮಗೂ ಒಂದೇ ಅಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಬರೆಯುವೆವು ಒಂದೇ ಕ್ಲಾಸಲ್ಲಿ ಕುಳಿತು, ಬರೆಯುವೆ. ಮಂಕುತಿಮ್ಮನ ಕಗ್ಗ ಅಕ್ಕಿವರ ಗಂಧವನು ಮೊದಲಾರು ಕಂಡವನು ಅಕ್ಕರಟ ಬರಹಕ್ಕೆ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗ ತನ್ನ ಈ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಮಂಕುತಿಮ್ಮ ರಾಮ್ ರಾಮ್. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂದು ವೇಳೆಯರೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ಅಮ್ಮನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹಳು. ಅಮ್ಮನು ಬರಲಿ, ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂದಡೆ ಬಣ್ಣದ ಪುಚ್ಚವ ಚುಚ್ಚು. ಇರಲೇ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಹಾರುವ ಹಕ್ಕಿ,
ಕೇಶವ ಸತಿ ಗಚ್ಚತಿ ಅರ್ಥ ಆಕಾಶದಿಂದ ಬಿದ್ದಂತಹ ಒಂದೊಂದು ಮನೆಯಲ್ಲಿದ್ದು ಹೇಗೆ ಸಾಗರನ್ನು ಸೇರಿತು ಹಾಗೆ ಎಲ್ಲ ದೇವರಿಗೆ ಮಾಡಿದ ನಮಸ್ಕಾರ ಕೇಶವಕ್ಕೆ ತಲುಪುತ್ತದೆ. ರಾಮ್ ರಾಮ್. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಮಾಡುತ್ತಲಿದ್ದಳು ಗಂಗಮ್ಮ, ಮುಂದೆ ನಾಯಕ ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಗೆ ಹೊರಟಿರಲು, ಕಂದನ ಇನ್ನು ಮಲಗಿರಲು, ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆಯಿಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯ ಹೊಳೆಗೆ ಹೊರಟಾಗ ಬೇಲಿಯಲ್ಲಿದ್ದ ಹರಿನಾಗ, ಸರಸರ ಹರಿಯಿತು ರಭಸದಲ್ಲಿ, ಹರಿಯನು ಸೇರಿತು ನಿಮಿಷದಲ್ಲಿ. ಊಗಿಸಿ ನೋಡಿತು ಹಾವನ್ನು, ಹೊಟ್ಟೆಯ ಬಳಿಗೆ ಬರುವುದನ್ನು. ಬಿಟ್ಟಿತು ವೇಗದಲ್ಲಿ, ಆಳದ ಹರಿಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ, ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವು ಚಿನುಗಿತ್ತು. ಗಂಗೆಯ ನೀರನ್ನು ತರುತ್ತಿರಲು, ಕೈಬಳೆನಾದವು ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲ್ಲಿ ರಕ್ತದ ಕಲೆ ಇರಲು. ಬೆಚ್ಚಿದ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು. ಮುಂಗುಸಿಯನ್ನು ಚಚ್ಚಿದಳು, ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಕಂದನೊಳಗುತ್ತಿದ್ದ, ನೆಲದಲ್ಲಿ ಹಾವು ಸತ್ತಿತ್ತು. ದುಃಖಿತ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯು ಮುಗಿದಿತ್ತು. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು.
सर्वेषु सर्वदा ಆದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಉಳಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನಡೆಗಳಿಗೆ ಬಿಟ್ಟಗಲನೋ ರಮಾಧವನ ಉಲಿಸಲರಿಯದೆ ಪಾಮರರು ಬಡಜುಗರು ಭವದೊಳಗೆ ಶ್ರೀಹರಿ 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 ಹರಿಕುಣಿದಾನಮ್ಮ ಹರಿಕುಣಿದ ಹರಿಕುಣಿದಾನಮ್ಮ ಹರಿಕುಣಿದ ಹರಿಕುಣಿದಾನಮ್ಮ ಹರಿಕುಣಿದ ಹರಿಕುಣಿದಾನಮ್ಮ ಹರಿಕುಣಿದ ಮಕರ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಕ ಹರಿಕುಣಿದ ಹರಿಕುಣಿದ ನಮ್ಮ ಹರಿಕುಣಿದ ಹರಿಕುಣಿದ ನಮ್ಮ ಹರಿಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿಕುಣಿ. ಪುಟಾಣಿ ಮಕ್ಕಳು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಮೇಲೆ ತಿನ್ನಲಿಕ್ಕೆ ಶೀರಾ ಪಲಾವು ಮಾಲ್ಟ್ ಎಲ್ಲ ಕೊಟ್ಟರು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್